ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬ ಬಸವಣ್ಣವ್ರ ವಿಚಾರಗಳನ್ನು ಜೊತೆಗೆ ಜಾತ್ಯತೀತ ವಿಚಾರಧಾರೆಯ ಜನರ ಪರಿಚಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಅನುಭವ ಮಂಟಪ ರಥಯಾತ್ರೆ ಮಾಡಿಕೊಂಡಿದ್ದು ನಿಜವಾಗಿಯೂ ಶ್ಲಾಘನೀಯ ಮತ್ತು ಸ್ವಾಗತಾರ್ಹ. ಯಾಕಂದರೆ ಬಸವಣ್ಣವರ ಅನುಭವ ಮಂಟಪ ಇವತ್ತು ಪಾರ್ಲಿಮೆಂಟ್ ಇದ್ದಾಗ ಪಾರ್ಲಿಮೆಂಟ್ದಲ್ಲಿ ಎಲ್ಲರಿಗೂ ಸರ್ವ ಜಾತಿ ಧರ್ಮ ಎಲ್ಲರಿಗೂ ಆಹ್ವಾನ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದಲ್ಲಿ ಆದಂತಹ ಅನುಭವ ಮಂಟಪ ಚರ್ಚೆ ನೆನಪನ್ನು ಮಾಡಿಕೊಟ್ಟಂತಹ ಕೊಡುವಂತಹ ಈ ಒಂದು ರಥಯಾತ್ರೆ ವಿಶೇಷವಾಗಿ ಬಸವ ಜಯಂತಿ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ರಾಜ್ಯಾದ್ಯಂತ ಸಂಚಾರ ಆರಂಭಿಸಿರುವ ಅನುಭವ ಮಂಟಪ ಶರಣರ ವೈಭವ ರಥಯಾತ್ರೆಯು ಭಾನುವಾರದ ಸಂಡೇ ನಿನ್ನೆ ಬೆಳಗಾವಿಗೆ ಆಗಮಿಸಿದಾಗ ಅಲ್ಲಿಯ ಎಲ್ಲ ಜನ, ಕೇವಲ ವೀರಶೈವ ಲಿಂಗಾಯತ ಅಂತಲ್ಲ, ಎಲ್ಲರೂ ಕೂಡಿ ಸ್ವಾಗತ ಮಾಡಿದ್ದು ಬಹಳಷ್ಟು ಏನಪ್ಪ ಅಂದ್ರೆ ಜನ ಮೆಚ್ಚುಗೆ ಬಿಡುವಂಥ ಕೆಲಸ ಆಗಿದೆ ಅನ್ನೋಂಥದ್ದು ಅಷ್ಟು ಸತ್ಯದ. ಈ ಒಂದು ಕೆಲಸ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಬಸವಣ್ಣನವರನ್ನು ವಿಶ್ವಗುರು ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಹರಿಕಾರ ಅಷ್ಟೇ ಅಲ್ಲ, ಇದನ್ನು ಮೀರಿದಂಥ ವ್ಯಕ್ತಿತ್ವ ಅವರದು ಅಂತ ಒಬ್ಬ ನಾಯಕರು ಕೂಡ ಬಸವೇಶ್ವರರು, ಬಸವಣ್ಣನವರು ಒಂದು ಉಚ್ಚ ಕುಲದಲ್ಲಿ ಹುಟ್ಟಿದ್ರು, ಉಚ್ಚ ಜಾತಿಯಲ್ಲಿ ಹುಟ್ಟಿದ್ರು ಸಹ ಅಂದಿನ ಜಾತಿ ವ್ಯವಸ್ಥೆ, ಅಂದಿನ ಧರ್ಮದಲ್ಲಿಯ ಅನ್ಯಾಯಗಳನ್ನು ನ್ಯಾಯಗಳನ್ನು ಜೊತೆಗೆ ತಮಗನಿಸಿದ ಅನಿಸಿಕೆಗಳನ್ನು ವಚನದ ಮೂಲಕ ಹೇಳ್ತಾ ಇಡೀ ಒಂದು ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಕೊನೆಗೆ ಆವತ್ತಿನ ಜಾತಿ ದಳ್ಳೂರಿಯಲ್ಲಿ ಬೆಂದು ಹೋದಿದ್ದು ನಾವು ನೆನಪಿಸ್ಕೊಂಡಾಗ ಇವತ್ತಿಗೂ ಸಹ ನಾವು ಬೇಯ್ತಾ ಇದ್ವಿ, ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಅಸಮಾನತೆ ಇನ್ನೂ ಉಳಿದದಂತೆಲ್ಲ. ಇವತ್ತು ನಾವು ರಿಸರ್ವೇಷನ್ ಕೊಟ್ಟಿವಿ ಅಂಬೇಡ್ಕರ್ ಅವ್ರ ನೆಪದಿಂದ ನೆನಪಿನಿಂದ, ಗಾಂಧೀಜಿ ಅವ್ರ ನೆನಪಿನಿಂದ, ಅವ್ರ ಒತ್ತಡದಿಂದ, ಅವ್ರ ಹೋರಾಟದಿಂದ ಬಸವಣ್ಣವ್ರಿಗೆ ಅವತ್ತು ಯಾವ ರೀತಿ ಆಗಿರ್ಬೋದು ಅಂತ ನೆನಪಿಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಅಂತದ್ದು. ಏನಪ್ಪ ಎಂಥ ಸಾಹಸಿ ಮನುಷ್ಯ ಇವರು ಅಂತ. ಇವತ್ತು ನಾವು ಅವ್ರನ್ನ ದೇವ್ರನ್ನ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಇವತ್ತು ಅದೆಲ್ಲಕ್ಕಿಂತ ಮೀರಿದ್ದು ಸಿದ್ದರಾಮಯ್ಯವರು ಭಾಳ ಚೆನ್ನಾಗಿ ಇದನ್ನು ಅನುಭವ ಮಂಟಪವನ್ನು ಪ್ರದರ್ಶನ ಮಾಡೋ ಜೊತೆಗೆ ಪ್ರತಿ ಜಿಲ್ಲೆಗೂ ಈ ಬಸವ ಜಯಂತಿ ಅಂಗವಾಗಿ ಬಸವಣ್ಣವ್ರು ಏನು ಅವರಲ್ಲಿದ್ದಂಥ ವಿಚಾರಗಳು ಏನು ತಿಳಿಸೋ ಪ್ರಯತ್ನ ಮಾಡಿದ ಮಾತ್ರ ಬಹಳ ಸಂತೋಷ ಪಡುವಂಥ ವಿಷಯ. ಈ ದಿಶೆಯಲ್ಲೇ ನಮ್ಮ ಬೆಳಗಾವಿಯ ಎಲ್ಲ ಹೆಚ್ಚು ಕಡಿಮೆ ಜನ ಭೇಟಿಯಾಗೋ ಜೊತೆಗೆ ಎಲ್ಲ ಜಾತಿಗಳು ಬಂದಿದ್ದಾರೆ. ಅದರಲ್ಲೂ ಲಿಂಗಾಯತ ಮತ್ತು ವೀರಶೈವ ಜನರಂತೂ ಇದು ಕೂಡಿದ್ದಾರೆ. ವಿಶೇಷವಾಗಿ ವೀರಶೈವರಿಗೆ ಬಸವಣ್ಣವ್ರ ಬಗ್ಗೆ ಅಷ್ಟಕ್ಕಷ್ಟೇ, ಆದರೂ ಅವ್ರಿಗೂ ಇವತ್ತು ಒಕ್ಕಟ್ಟು ಬೇಕಾಗ್ಯದ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಒಡಕಾದ್ರೆ ನಾವು ಏನಪ್ಪ ಅಂದ್ರೆ ವೀಕ್ ಆಗ್ತೀವಿ, ನಮ್ಮ ಆಡಳಿತ ವೀಕ್ ಆಗ್ತದೆ. ಅಥವಾ ನಮ್ಮ ಒಂದು ಸಂಘಟನೆ ಇದ್ದರೆ ನಾವು ಏನಾದರೂ ಹೇಳ್ಬೋದು ಅನ್ನೋಂಥ ಮನೋವೃತ್ತಿ ಇವತ್ತು ನಮ್ಮಲ್ಲಿ ಬಂದಿದ್ದರಿಂದಾಗೆ ಎಲ್ಲ ಸಂಘಟನೆಗಳು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಹೇಳಬೇಕಾದ ವಿಷಯ ಏನಪ್ಪ ಅಂತಂದ್ರೆ ಬೈಕ್ ರ್ಯಾಲಿ ಮಾಡಿದ್ದು ಇದು ಸಹಿತ ಭಾಳಷ್ಟು ಬೆಳಗಾವಿಯಲ್ಲೇ ಎಲ್ಲರನ್ನೂ ಆಕರ್ಷಣೆ ಮಾಡೋ ಜೊತೆಗೆ ಬಸವಣ್ಣವ್ರ ವಿಚಾರಗಳನ್ನು ಮುಟ್ಟಿಸುವಲ್ಲೇ ಯಾವುದೇ ರೂಪದಲ್ಲೇ ಮುಟ್ಟಬೇಕಾಗ್ಯದ. ಸಮಾಜದಲ್ಲೇ ಸಮಾನತೆ ಭಾವ ಬರಬೇಕಾಗ್ಯದ. ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದಲ್ಲ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳುವಂಥ ಮಾತಿನಲ್ಲ ಇಡೀ ಸಮುದಾಯವನ್ನು ಒಕ್ಕಟ್ಟು ಮಾಡುವಂಥದ್ದು. ಇವತ್ತು ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ನಮ್ಮ ಗುರುಗಳ ಶ್ರೇಷ್ಠ, ನಿಮ್ಮ ಗುರುಗಳ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮದು ಕನಿಷ್ಠ, ಇಂಥ ಪ್ರಸಂಗದಲ್ಲಿ ಇವತ್ತು ಬಸವಣ್ಣವರ ವಿಚಾರಗಳು ಎಲ್ಲರಿಗೂ ಬೇಕಾಗುವಂಥದ್ದಷ್ಟಲ್ಲ. ನಾವು ಬದುಕಿ ಬಾಳೋದಕ್ಕೆ ಅನಿವಾರ್ಯವಾದ ದಾರಿ ದೀಪಗಳು ಎರಡು ಮಾತೇ ಇಲ್ಲ. ಇಂಥ ಪ್ರಸಂಗದಲ್ಲೇ ಈ ಬೈಕ್ ರ್ಯಾಲಿ ಮಾಡಿ ಇಡೀ ಬೆಳಗಾವಿಯಲ್ಲಿ ಜಾಗೃತಿ ಮಾಡುವಂಥದ್ದು. ಆ ಬೈಕ್ ರ್ಯಾಲಿ ಸಾಕಷ್ಟು ಜನ ಕೂಡಿದ್ರು ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಬೈಕ್ ರ್ಯಾಲಿ RPT ಸರ್ಕಲ್, ಬಿಗ್ ಬಜಾರ್, ಆನಗೋಳು ಮುಖ್ಯ ರಸ್ತೆ, ವಡಗಾಂವ್ ಮುಖ್ಯ ರಸ್ತೆ, ನಾಥ್ ಪೈ ಸರ್ಕಲ್, ಶಹಾಪುರ್, ಖಡೆ ಬಾಜಾರ್, ಶಿವಾಜಿ ಗಾರ್ಡನ್, ಕಪಿಲೇಶ್ವರ ಮಾರ್ಗ, ರಾಮದೇವ್ ಗಲ್ಲಿ, ಸಮಾದೇವ್ ಗಲ್ಲಿ, ಕಾಲೇಜ್ ರಸ್ತೆ, ಚೆನ್ನಮ್ಮ ವೃತ್ತ, RN ಶೆಟ್ಟಿ, ನಾಗನೂರು ಮಠ, ಲಿಂಗಾಯತ್ ಭವನ, ಶ್ರೀನಗರ ಉದ್ಯಾನ, ಮಾಂತೇಶ್ ನಗರ, ಹರ್ಷ ಹೋಟೆಲ್ ಮೂಲಕ ರಾಮತೀರ್ಥ ನಗರದಲ್ಲಿ ಕೊನೆಗೊಳಿಸಿದರು. ಬೈಕರಲ್ಲಿ ಈ ರೀತಿ ನಡೆದರೆ ಈ ಒಂದು ಆಹ್ವಾನವನ್ನು, ಇವರ ಮತವನ್ನು ಪೂಜಿಸುವಂಥ ಸಂದರ್ಭದಲ್ಲೂ ಸಹಿತ ಅಲ್ಲಿ ಅನೇಕ ಹಿರಿಯರು ಪೂಜೆ ಮಾಡ್ತಾರೆ. ಅದರಲ್ಲಿ ಮೇಯರ್ ಮಂಗೇಶ್ ಪವಾರ್ ಅವರು, ಉಪಮೇಯರ್ ವಾಣಿ ಜೋಶಿ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ವಿದ್ಯಾವತಿ ಭಜಂತ್ರಿ ಅವರು, ಇವರೆಲ್ಲರೂ ಕೂಡ್ಕೊಂಡು ಪೂಜೆ ಮಾಡಿ ರಥವನ್ನು ಆಹ್ವಾನ ಮಾಡ್ತಾರೆ.
ನಿಜವಾಗಿ ಇದೊಂದು ಈ ಸಂಡೇ ದಿನದಂದು ಇಡೀ ಬೆಳಗಾವಿ ತುಂಬ ಒಂದು ಸಂಭ್ರಮದ ವಾತಾವರಣ ಮೂಡಿಸಿತ್ತು. ಜೊತೆಗೆ ಬಸವಣ್ಣವರ ನಿಜ ರೂಪವನ್ನು ಅವ್ರು ಏನು ಅನ್ನೋದನ್ನು, ಯಾಕಂದ್ರೆ ಕೇವಲ ದೇವರು ಅಂತೇಳಿ ನಾವು ದೊಡ್ಡದು ಮಾಡೋಕ್ಕಿಂತಲೂ ದೇವ್ರು ಹೆಂಗಾದ್ರು ಅವರು ಗಾಂಧೀಜಿಯವರು ಸಹಿತ ನಾವು ದೇವ್ರು ಅನ್ನಬೇಕಾಗಿದೆ. ಏನು ದೇವರು ಅಂದರೆ ಏನು? ಒಳ್ಳೆಯದನ್ನು ಸಮಾಜಕ್ಕೆ ಮಾಡಿದವರು ದೇವರು, ಕೆಟ್ಟದ್ದನ್ನು ಮಾಡಿದವರು ದೆವ್ವ ಅನ್ನೋದು ಸರಳ ಸಿದ್ಧಾಂತ. ಅದೇ ಕಾಲಕ್ಕೆ ಸುಧಾ ಬಸವಣ್ಣವ್ರು ಹೇಳ್ತಾರೆ, ಇಲ್ಲೇ ನರಕದಪ್ಪ, ಇಲ್ಲೇ ಸ್ವರ್ಗದ, ಅದಕ್ಕೆ ಮತ್ತೆಲ್ಲೇ ಹೋಗಬೇಕಾಗಿಲ್ಲ, ಎಲ್ಲವೋ ಎಂದ್ರೆ ನರಕ, ಅಯ್ಯ ಅಂದರೆ ಸ್ವರ್ಗ ಅನ್ನೋಂಥ ಮಾತುಗಳನ್ನ ನೆನಪಿಸ್ಕೊಂಡಾಗ ಬಸವಣ್ಣವ್ರನ್ನ ಇಡಿಯಾಗಿ ಪರಿಶೀಲಿಸುವಂಥ ಕೆಲಸ ಆಗ್ಯದ. ಇಂಥ ಸಂದರ್ಭದಲ್ಲೇ ಆ ಒಂದು ರಥ ತಂದಿದ್ದು ಈ ಒಂದು ಪಾರ್ಲಿಮೆಂಟ್ ರೂಪದ ಆವತ್ತಿನ ಆ ಒಂದು ಅನುಭವ ಮಂಟಪದಲ್ಲಿ. ಆ ಅನುಭವ ಮಂಟಪದಲ್ಲಿ ಏನೇನು ಇದ್ದಾವಪ್ಪ ಅಂತಂದ್ರೆ ಜಗದ್ಗುರು ಬಸವಣ್ಣವ್ರ ಮೂರ್ತಿ, ಭಗವಾನ್ ಬುದ್ಧ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಶಿವಶರಣ ಅಕ್ಕಮಹಾದೇವಿ, ಸಂತ ಶಿವಶರಣ ಶರೀಫ, ಗುರು ನಾನಕ್, ಭಗವಾನ್ ಮಹಾವೀರ, ನಾರಾಯಣ ಗುರು, ಯೇಸು ಕ್ರಿಸ್ತರ ಪ್ರತಿಮೆಗಳನ್ನು ಒಳಗೊಂಡಿದೆ. ಇಡೀ ರಥವನ್ನು ಸರ್ವ ಧರ್ಮಗಳ ಅನುಭವ ಮಂಟಪದಲ್ಲಿ ನಿರ್ಮಿಸಲಾಗಿದೆ. ಇಂಥ ಒಂದು ಪರಿಚಯ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಸರ್ಕಾರ ಮೂಲಕ ಈ ಒಂದು ಪ್ರಯತ್ನ ನಿಜವಾಗಿಯೂ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಇಡೀ ಎಲ್ಲರಿಗೂ ಒಂದು ಏನಪ್ಪ ಅಂತಂದ್ರೆ ಜ್ಞಾನೋದಯ ಮಾಡಿಸುವಂಥದ್ದಾಗ್ಯದ. ಇದರಲ್ಲೇ ಎಷ್ಟೋ ವಿರೋಧಿದ್ರು ಎಲ್ಲ ಸಂಘಟನೆಗಳು, ಉದಾಹರಣೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ, ಜಾಗತಿಕ ಲಿಂಗಾಯತ್ ಮಹಾಸಭೆ, ಲಿಂಗಾಯತರ ಸಂಘಟನೆ, ರಾಷ್ಟ್ರೀಯ ಬಸವದಳ, ಲಿಂಗಾಯತ್ ಮಹಿಳಾ ಸಮಾಜ, ಲಿಂಗಾಯತ್ ಸೇವಾ ಸಮಿತಿ, ಬಸವಕಾಯಕ ಜೀವಿಗಳ ಸಂಘ, ಬಸವೇಶ್ವರ ಯೋಗ ಸಂಘ, ಮಾಂತೇಶ ನಗರದ ಲಿಂಗಾಯತ್ ಧರ್ಮ ಮಹಾಸಭಾ, ಸಹ್ಯಾದ್ರಿ ನಗರದ ಲಿಂಗಾಯತ್ ಕ್ಷೇಮಾಭಿವೃದ್ಧಿ ಸಂಘ, ಲಿಂಗಾಯತ್ ಬಿಸ್ನೆಸ್ ಫೋರಮ್, ಜೊತೆಗೆ ಶಹಾಪುರದ ಶ್ರೀ ದಾನಮ್ಮದೇವಿ ಮಂದಿರ ಮತ್ತು ಬಸವೇಶ್ವರ ಕಲ್ಯಾಣ ಮಂಟಪ ಟ್ರಸ್ಟ್, ಇಂಥ ಅನೇಕ ಸಂಘಗಳು ಕೂಡಿಕೊಂಡು ಒಂದು ಈ ಬೆಳಗಾವಿಯಲ್ಲಿ ಅನುಭವ ಮಂಟಪದ ರಥವನ್ನು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಇರಿಸೋದು ಅಷ್ಟೇ ಅಲ್ಲ, ಇವರೆಲ್ಲ ಸಮಾನ ಮನಸ್ಕರು. ಇಲ್ಲಿ ಜಾತ್ಯಾತೀತ ಬೇಕಾಗಿದೆ, ಯಾವುದೇ ಒಂದು ಧರ್ಮ ಶ್ರೇಷ್ಠ ಕನಿಷ್ಠ ಅಲ್ಲ ಅನ್ನೋ ಸಂದೇಶ ಬೀರುವ ಜೊತೆಗೆ ನಾವೆಲ್ಲರೂ ಒಂದು ಅನ್ನುವಂಥ ಮಾತನ್ನು ಹೇಳುವ ಜೊತೆಗೆ ಇಡೀ ಒಂದು ಬಸವೇಶ್ವರವರ ಒಟ್ಟು ವ್ಯಕ್ತಿತ್ವವನ್ನು ಬಿಡಿಸುವಲ್ಲ ಮತ್ತು ಜನಸಾಮಾನ್ಯ ತಿಳಿಯೋಂಗೆ ಹೇಳೋದು ಭಾಳ ಮಹತ್ವದ. ನೀವು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ವಚನಗಳ ಮೂಲಕ ಮತ್ತೆ ಮೂಲಕ ಹೇಳೋಕ್ಕಿಂತಲೂ ಸರಳ ವಚನಗಳು, ಸರಳ ಮಾತುಗಳು, ಸರಳ ದೃಶ್ಯಾವಳಿಗಳಿಂದ ಜನರಿಗೆ ಮುಟ್ಟಿಸುವಂಥ ಈ ಪ್ರಯತ್ನ ನಮ್ಮ ಏನಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆದದ್ದು ನಿಜವಾಗಿಯೂ ಖುಷಿ ಕೊಡುವಂಥದ್ದು. ಇದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಸಿದ್ದರಾಮಯ್ಯನವರಿಗೆ ಬಸವಣ್ಣವ್ರ ಮೇಲೆ ಭಾಳಷ್ಟು ವಿಶ್ವಾಸ, ಪ್ರೀತಿ, ಭಕ್ತಿ. ಯಾಕಪ್ಪ ಅಂದ್ರೆ ಸಮಾನತೆಯ ನೇತಾರಪ್ಪ ಹರಿಕಾರಲಿ ಅವರು ಅನ್ನುವಂಥ. ಜೊತೆಗೆ ಇವತ್ತಿನ ಓಪನ್ ಮಾರ್ಕೆಟ್ದಲ್ಲೂ ಅವರು ಕೃಷಿಯ ಬಗ್ಗೆ ಕಾಳಜಿ ಇದ್ದಂಥ ಬಸವಣ್ಣವರು ಆವತ್ತು ಆರ್ಥಿಕವಾಗಿ ತಮ್ಮ ಖಜಾನೆ ಯಾವ ರೀತಿ ಭದ್ರ ಮಾಡ್ಕೊಂಡಿದ್ರು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬಸವಣ್ಣವರು ಸ್ವಚ್ಛವಾಗಿ ಹೇಳ್ತಾರೆ ಬಿಜ್ಜೊಳಗೆ, ಎಲ್ಲಪ್ಪ ನಿನ್ನ ದುಡ್ಡು ನನಗ್ಯಾಕೆ ಬೇಕಾಗಿದ್ರು ಮರಯ್ಯ, ನಮ್ಮ ಇಲ್ಲಿ ದಾಸೋಹ ಮಾಡುತ್ತಿರುವಂಥ ಜನ ದಾಸೋಹಿಗಳು ನನಗೆ ಅವರು ಸಾಕಷ್ಟು ಕೊಡುವ ಬಂದ, ನಿನ್ನ ದುಡ್ಡು ನನಗೆ ಯಾಕಪ್ಪ ಅನ್ನುವಂಥ ಮಾತು. ಯಾಕಂದರೆ ಕಾಯಕ ಮಾಡಿ ತಂದಂಥ ಉಳಿದ ದುಡ್ಡನ್ನು ಹಾಕಿ ದಾಸೋಹ ಮಾಡುವಂಥ ಒಂದು ದೊಡ್ಡ ಪರಂಪರೆಯನ್ನು ಹಾಕಿಕೊಟ್ಟಿದ್ದು. ಕಾಯಕ ಮಾಡಿ ಬಂದು ಭಿಕ್ಷಾ ಬೇಡ ಅಲ್ಲ, ಇದು ಭಾಳ ನೆನಪಿಸ್ಬೇಕಾಗಿದೆ ನಾವು. ದಾನ ಅಂದರೆ ಭಿಕ್ಷೆ ಅದ, ಇಲ್ಲಿ ಹಂಗಿಲ್ಲ, ದುಡಿದ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಇದೆಲ್ಲ ನೆಲೆಯಲ್ಲಿ ಬಸವಣ್ಣ ಇವತ್ತು ನಮ್ಮ ಮುಂದೆ ಒಬ್ಬ ಆದರ್ಶಪರ ಅಷ್ಟೇ ಅಲ್ಲ, ಇದು ಮಾಡಲಿಕ್ಕೆ ಸಾಧ್ಯ ಅಲ್ಲ ನಮಗೂ ಅನ್ನುವಂಥ ಒಂದು ವಿಚಾರವನ್ನು ತೆರೆಯಲ್ಲಿ ಹಾಕೋ ಜೊತೆಗೆ ನಾವು ಮಾಡ್ಬೋದಪ್ಪ. ಬಸವಣ್ಣವ್ರು ಆಗದೇ ಹೋಗಿರ್ಬೋದು, ಆದರೆ ಬಸವಣ್ಣವ್ರ ವಿಚಾರ ನಮ್ಮಲ್ಲಿ ನಾವು ತಂದುಕೊಂಡ್ರೆ ನಿಶ್ಚಿತವಾಗಿ ಇವತ್ತು ಓಪನ್ ಮಾರ್ಕೆಟ್ಗೆ ನಾವು ಉತ್ತರ ಕೊಡ್ಬೋದು, ನಮ್ಮ ಕೃಷಿಗೆ ಆಧಾರ ಕೊಡ್ಬೋದು, ನಮ್ಮ ಮಾರ್ಕೆಟ್ಗೆ ನಾವು ನಮ್ಮದೇ ಅಂತ ಮಾರ್ಕೆಟ್ ಮಾಡ್ಕೋಬೋದು. ಜೊತೆಗೆ ರೈತರಿಗೆ ಮಿನಿಮಮ್ ಪ್ರೈಸ್ ಅಂತೀವಿ, ಸಪೋರ್ಟಿಂಗ್ ಪ್ರೈಸ್ ಅದನ್ನೂ ಕೊಡ್ಬೋದು, ಅದಕ್ಕೆ ಹೆಚ್ಚು ಮ್ಯಾಕ್ಸಿಮಮ್ ಪ್ರೈಸು ಕೊಡ್ಬೋದು. ಯಾಕಂದ್ರೆ ರೈತ ನಮ್ಮವ, ಭೂಮಿ ನಮ್ಮದು, ನೆಲ ನಮ್ಮದು, ಜಲ ನಮ್ಮದು, ಇವನ್ನೆಲ್ಲ ಹೇಗೆ ದುಡಿಸ್ಕೋಬೇಕು, ಹೇಗೆ ದುಡಿಬೇಕು, ಜೊತೆಗೆ ದುಡಿಸೋದು ಅಷ್ಟೇ ಅಲ್ಲ ಸ್ವತಃ ಕಾಯಕಿದ್ದೀವಿ. ಅದನ್ನೆಲ್ಲ ಕೊಟ್ಟಂತಹ ನಮ್ಮ ಬಸವಣ್ಣವರ ಕಾಯವೇ ಕೈಲಾಸ. ನಾವು ಇಲ್ಲಿವರೆಗೆ ಭಾಳಷ್ಟು ನಾವು ಹೇಳ್ತಾ ಇರ್ತೀವಿ, ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಬಸವಣ್ಣವರ ವಚನದಲ್ಲೇ ಮತ್ತು ಜೊತೆಗೆ ನಮ್ಮ ಅಲ್ಲಮ್ಮ ಪ್ರಭುಗಳ ವಚನದಲ್ಲೇ ಕಾಯವೇ ಕೈಲಾಸ, ಇದು ಕೈಲಾಸಪ್ಪ ಅನ್ನುವಂಥ ಮಾತಿನೆಲ್ಲ ನಾವು ಅದು ಗಮನಹರಿಸಿ ಈ ಕಾಯವನ್ನು ಸರಿಯಾಗಿ ದುಡಿಸ್ಕೊಂಡ್ರೆ ಆರೋಗ್ಯವಂತರಾಗಿರ್ತೀವಿ, ಸಮಾಜ ಆರೋಗ್ಯವಂತಾಗಿರ್ತದೆ, ವಿದ್ಯೆನೂ ತಾನಾಗೆ ಬರ್ತದೆ ಅನ್ನುವಂಥ ವಚನಗಳ ರಚನೆ ಮೂಲಕ ಇಡೀ ವಿಶ್ವಕ್ಕೆ ಸಾರಿದಂತೆ ಬಸವಣ್ಣವರ ಈ ಒಂದು ಅನುಭವ ಮಂಟಪ ಬೆಳಗಾವಿ ತುಂಬ, ರಾಜ್ಯದ ಎಲ್ಲ ಜಿಲ್ಲೆಗಳು ತುಂಬ ಹರಿದಾಡುತ್ತಿರುವುದು, ನಿಜವಾಗಿಯೂ ರಥ ಮುನ್ನುಗ್ಗುತ್ತಿರುವುದು ಎಲ್ಲರೂ ಇಲ್ಲ ಕೇವಲ ಲಿಂಗಾಯತರು ವೀರಶೈವರು ಅಂತ ಹೇಳ್ತಾ ಇಲ್ಲ, ಸರ್ವ ಮನುಜರು ಸಂತೋಷ ಪಡುವ ವಿಷಯ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ತಾರಮೇಲೆ ಸತ್ಯದ ಕೈಗಂಡೆ ವಂದನೆಗಳು.